10ನೇ ತರಗತಿ ಪ್ರಥಮ ಭಾಷೆ ಕನ್ನಡ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ 2025-26 SLC ಮಾದರಿ ಪ್ರಶ್ನೆ ಪತ್ರಿಕೆ 4 ಮಾದರಿ ಉತ್ತರಗಳು. ಸಮಯ 3 ಗಂಟೆ 15 ನಿಮಿಷಗಳು. ಅಂಕಗಳು 100. ಮುಖ್ಯ ಪ್ರಶ್ನೆ 1. ಕ್ರಮಾಕ್ಷರದೊಂದಿಗಿನ ಸರಿ ಉತ್ತರಕ್ಕೆ 1 ಅಂಕ. ಬಹು ಆಯ್ಕೆಯ ಪ್ರಶ್ನೆಗಳು ಒಟ್ಟು 6 ಇರುತ್ತವೆ. ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ. ಸರಿಯಾದ ಉತ್ತರ ಆಪ್ಷನ್ ಡಿ 2. ಯೋಗವಾಹಗಳು ಅನುಸ್ವಾರ ಮತ್ತು ವಿಸರ್ಗ. 2. ಉನ್ಮಾದ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅನುನಾಸಿಕ ಸಂಧಿ. ಉತ್ ಪ್ಲಸ್ ಮಾದ ಉನ್ಮಾದ. 3. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸಲಾಗುವ ಲೇಖನ ಚಿಹ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ ವಿವರಣಾತ್ಮಕ ಚಿಹ್ನೆ. ವಿವರಣೆ ಮುಂದೆ ತಿಳಿಸಿದಂತೆ ಇದೆ, ವಿವರಣಾತ್ಮಕ ಚಿಹ್ನೆ. 4. ವರ್ತಮಾನ ಕಾಲ ಸೂಚಕ ಪ್ರತ್ಯಯವಿದು. ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ. ಉತ್ತರ ಉತ್ತ. ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ತ. ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ. ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ ಅಥವಾ ಉವ. 5. ಷಷ್ಠಿ ವಿಭಕ್ತಿಯ ಕಾರಕಾರ್ಥ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಬಂಧ ಕಾರಕ. ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ. 6. ಮುರಾರಿ ಪದವು ಈ ಸಮಾಸಕ್ಕೆ ಉದಾಹರಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬಹುವ್ರೀಹಿ ಸಮಾಸ. ಸಂಬಂಧಿ ಪದ ಬರೆಯುವುದು. 4 ಪ್ರಶ್ನೆಗಳು 4 ಅಂಕಗಳು. ದ್ಯೂತ ಜೂಜು, ಚೀರ ಸೀರೆ. ಲಕ್ಷ್ಮಣ ಅಂಕಿತನಾಮ, ಪರ್ವತ ರೂಢನಾಮ. ರೊಯ್ಯನೆ ಅನುಕರಣಾವ್ಯಯ, ತರುವಾಯ ಸಾಮಾನ್ಯಾರ್ಥಕಾವ್ಯಯ. ಕನ್ನಡಿಗ ತದ್ದಿತಾಂತನಾಮ, ಶಾಲೆಯವರೆಗೆ ತದ್ದಿತಾಂತಾವ್ಯಯ. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಟ್ಟು ಪ್ರಶ್ನೆಗಳು 7 ಇರ್ತವೆ. ಗದ್ಯ ಭಾಗದಿಂದ 4, ಪದ್ಯ ಭಾಗದಿಂದ 2, ಪೂರಕದಿಂದ 1. ಈ ವರ್ಷ ನೀಲನಕಾಸೆ ಇರುವುದರಿಂದ ನಮ್ಮ ಭಾಷೆ, ವ್ಯಾಘ್ರಗೀತೆ, ಲಂಡನ್ ನಗರ, ಆಮೇಲೆ ಅಗ್ನಿಭೂತಿ ವಾಯುಭೂತಿಯರ ಕತೆ, ಈ 4 ಪಾಠಗಳನ್ನು ಓದ್ಕೊಂಡ್ರೆ ಸಾಕು. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ? ಪ್ರಾಣಿಗಳು ಚಲನವಲನ, ಆಹಾರ ವಿಷಯಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತು ಕೊಡುತ್ತವೆ. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು. 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನಿಂದ ತಂದ ಶಿಲೆಯ ಹೆಸರೇನು? ಸ್ಟೋನ್ ಆಫ್ ಸ್ಕೋನ್. ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು? ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ. ಹಲಗಲಿಯ ಬೇಡರು ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು? ಕಾರಕೋನನ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು. ದ್ರೋಣನು ಪರಶುರಾಮರಿಗೆ ಏಕೆ ಬಂದನು? ದ್ರವ್ಯವನ್ನು ಅಥವಾ ಸಂಪತ್ತನ್ನು ಬೇಡುವುದಕ್ಕಾಗಿ ಬಂದನು. ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿವೆ? ಮಾವಿನ ಮರಗಳು ಮೈತುಂಬಿ ಬೆಳೆದು ನಿಂತಿವೆ. 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 10 ಪ್ರಶ್ನೆಗಳು 20 ಅಂಕಗಳು. 4 ಪ್ರಶ್ನೆಗಳು ಗದ್ಯ ಭಾಗದಿಂದ, 2 ಪ್ರಶ್ನೆಗಳು ಪದ್ಯ ಭಾಗದಿಂದ, 4 ಪ್ರಶ್ನೆಗಳು ಪೂರಕ ಪಾಠಗಳಿಂದ. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸಿದ ನ್ಯಾಯವಿಧಾಯಕ ಸಭೆಯನ್ನು ಕುರಿತು ತಿಳಿಸಿ. 1907ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನ್ಯಾಯವಿಧಾಯಕ ಸಭೆಯನ್ನು ಸ್ಥಾಪಿಸಿದರು. 50 ಜನ ಸದಸ್ಯರು. ಜನರಿಂದ ನೇರವಾಗಿ 22 ಸದಸ್ಯರು ಆಯ್ಕೆಯಾಗಿರುತ್ತಿದ್ದರು. ಮೇಲ್ಮನೆ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು.
20 ಲಂಡನ್ ನಗರದಲ್ಲಿನ ಇಂಡಿಯಾ ಆಫೀಸನ್ನು ಕುರಿತು ಬರೆಯಿರಿ. ಲಂಡನ್ ನಗರದ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿರುವ ಇಂಡಿಯಾ ಆಫೀಸು ನೋಡುವ ಹಾಗಿದೆ. ಇಲ್ಲಿನ ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ. ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಇಲ್ಲಿ ಗೊತ್ತಾಗುವುದು. 21 ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರು ತನ್ನ ಸಹೋದರಿಯ ಮಕ್ಕಳು ಸೋದರಳಿಯರು ಎಂದು ತಿಳಿದರೂ ಅವರಿಗೆ ಸಲುಗೆಯನ್ನು ಕೊಡಲಿಲ್ಲ. ಅವರ ಸೋದರ ಮಾವನೆಂದು ತಿಳಿಸಲಿಲ್ಲ. ಏಕೆಂದರೆ ಅವರು ಮುಂಚಿನಂತೆ ಕೆಟ್ಟು ಹೋಗುತ್ತಾರೆ ಎಂದು ತಿಳಿದು ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳುತ್ತಾನೆ. ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಕಾಲವೆಂಬ ಹಕ್ಕಿಯು ಆಕಾಶ, ಮೋಡ, ಭೂಮಂಡಲಗಳ ಎಲ್ಲ ಬಣ್ಣಗಳನ್ನು ಸಮನಾಗಿ ಆವರಿಸಿದೆ. ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳು ಒಡೆದವು ಎಂಬಂತೆ ಆಕಾಶದಲ್ಲಿ ಮಿನುಗುತ್ತಿರುವ ಚಿಕ್ಕೆಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯಚಂದ್ರನನ್ನು ಕಣ್ಣುಗಳಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾರಿ ಹೋಗುತ್ತಿದೆ. 23 ಹಲಗಲಿಗೆ ದಂಡು ಬರಲು ಕಾರಣವೇನು? ಹಲಗಲಿಯ ಬೇಡರಾದ ಪೂಜೇರಿ ಹನುಮ, ಬ್ಯಾಡರ ಬಾಲ, ರಾಮ, ಜಡಗ ಇವರುಗಳು ಬ್ರಿಟಿಷ್ ಸರ್ಕಾರ ಹೊರಡಿಸಿದ್ದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದರು. ಈ ದಂಗೆಯನ್ನು ಹತ್ತಿಕ್ಕಲು ಬಂದ ಕಾರಕೂನನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆದುರುಳಿಸಿದರು. ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನಿಂದ ಮಣ್ಣನ್ನು ತಂದ ಸಂದರ್ಭವನ್ನು ವಿವರಿಸಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ಸ್ಥಳಕ್ಕೆ ಹೋಗಿದ್ದ ಬಾಲಕ ಭಗತ್ ಸಿಂಗ್ ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದ ಒಂದು ಚಿಟಿಕೆ ಮಣ್ಣನ್ನು ತೆಗೆದು ತನ್ನ ಹಣೆಯ ಮೇಲೆ ತಿಲಕವನ್ನಿಟ್ಟುಕೊಂಡು ಕಣ್ಮುಚ್ಚಿ ಭಕ್ತಿಯಿಂದ ಕೈ ಮುಗಿದು ಹುತಾತ್ಮರಿಗೆ ಗೌರವ ಸಲ್ಲಿಸಿ ಪೂಜ್ಯನೀಯ ಆ ಮಣ್ಣನ್ನು ತನ್ನ ಊಟದ ಡಬ್ಬಿಯಲ್ಲಿ ಮನೆಗೆ ತಂದನು. ಅಂಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು? ಗಾಂಧೀಜಿಯವರ ಬಾಳಿನಲ್ಲಿ ತತ್ಕ್ಷಣ ಪರಿಣಾಮಕಾರಿಯಾದ ಬದಲಾವಣೆಯನ್ನು ಮಾಡಿದುದು ಅಂಟು ದಿಸ್ ಲಾಸ್ಟ್ ಎಂಬ ಪುಸ್ತಕ. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಚಂದನವನ್ನು ಕಡಿದು ಕೊರೆದು ತೇದರೂ ನೊಂದು ಅದು ತನ್ನ ಸುವಾಸನೆ ಬಿಡದು. ಸುವರ್ಣವನ್ನು ಕಡಿದು ಅರೆದು ಬೇಯಿಸಿದರೂ ಕಳಂಕ ಹೊಂದುವುದಿಲ್ಲ. ಕಬ್ಬನ್ನು ಸಂದು ಕಡಿದು ಗಾಣದಲ್ಲಿಟ್ಟು ಅರೆದು ಪಾಕ ಮಾಡಿ ಅದು ಸಕ್ಕರೆಯಾದ ಮೇಲೆ ತಾನು ನೊಂದಿದ್ದ ಕಾರಣ ಸಿಹಿ ಬಿಡುವುದಿಲ್ಲ. ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ. ಅದರಿಂದ ಅವರ ಶ್ರೀಮುಖ ಇನ್ನಷ್ಟು ಶ್ರೀಮಂತವಾಗುತ್ತದೆ. ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆವಂತೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನ ತೊಳೆದು ಬಿಡುತ್ತದೆ. ಆಗ ಬಾಳಿನಲ್ಲಿ ಒಂದು ಸಂಯಮ, ಒಂದು ಪಕ್ವತೆ, ಒಂದು ಶಾಂತಿ ಕಾಣಿಸಿಕೊಳ್ಳುತ್ತದೆ. ಕೃತಿಕಾರರ ಪರಿಚಯ. ಒಟ್ಟು 2 ಕೃತಿಕಾರರ ಪರಿಚಯವನ್ನು ಕೇಳ್ತಾರೆ. ಒಂದು ಗದ್ಯದಿಂದ ಒಂದು ಪದ್ಯದಿಂದ. DS ಜಯಪ್ಪಗೌಡ. ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ 1947ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿಯಲ್ಲಿ ಜನಿಸಿದರು. ಇವರ ಪ್ರಮುಖ ಕೃತಿಗಳು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು, ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಜನಪದ ಆಟಗಳು. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನ. ದ ರಾ ಬೇಂದ್ರೆ. ಅಂಬಿಕಾತನಯದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದ ರಾ ಬೇಂದ್ರೆಯವರು ಸಾಮಾನ್ಯ ಶಕ 1896 ಧಾರವಾಡದಲ್ಲಿ ಜನಿಸಿದರು. ಇವರ ಕೃತಿಗಳು ಗರಿ, ಕೃಷ್ಣಕುಮಾರಿ, ನಗೆಯ ಹೊಗೆ, ಅರಳು ಮರಳು, ನಾಕುತಂತಿ, ನಾದಲೀಲೆ, ಮೇಘದೂತ, ಗಂಗಾವತರಣ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪದ್ಮಶ್ರೀ ಪುರಸ್ಕಾರಗಳು ಲಭಿಸಿವೆ.
ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸುವುದು 3 ಅಂಕಗಳು. ಒಂದು ಸಾಲನ್ನು ಕೊಟ್ಟಿದರೆ ಅದು ವೃತ್ತ ಇರುತ್ತದೆ. ಗುರುವಂದಾದಿಯೋಳ್ ಉತ್ಪಲಮಾಲೆ. 1ನೇ ಅಕ್ಷರ ಗುರು ಆಗಿದ್ದು 2ನೇ ಅಕ್ಷರ ಲಘು ಆದರೆ ಅದು ಉತ್ಪಲಮಾಲಾ ವೃತ್ತ ಇರುತ್ತದೆ. ಉತ್ಪಲಮಾಲಾ ವೃತ್ತದ ಅಕ್ಷರಗಣಗಳು ಬ ರ ನ ಬ ಬ ರ. ಕೊನೆಗೆ ಲಘು ಗುರು. ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು 3 ಅಂಕಗಳು. ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ. ಇದು ಅರ್ಥಾಂತರನ್ಯಾಸ ಅಲಂಕಾರ. ಉಪಮೇಯ 1ನೇ ವಾಕ್ಯವನ್ನು ಬರೆಯೋದು, ಉಪಮಾನ 2ನೇ ವಾಕ್ಯವನ್ನು ಬರೆಯೋದು. ಇಲ್ಲಿ ಉಪಮೇಯವಾದ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಎಂಬ ವಿಶೇಷ ವಾಕ್ಯವನ್ನು ಉಪಮಾನವಾದ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಎಂಬ ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸಲಾಗಿದೆ. ಆದ್ದರಿಂದ ಇದು ಅರ್ಥಾಂತರನ್ಯಾಸ ಅಲಂಕಾರ. ಗಾದೆಯನ್ನು ವಿಸ್ತರಿಸಿ ಬರೆಯುವುದು. ಇದಕ್ಕೆ 3 ಅಂಕಗಳು. ಆಳಾಗಬಲ್ಲವನು ಅರಸಾಗಬಲ್ಲನು, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ. ಗಾದೆಯ ಮಹತ್ವ ಮೊದಲು ಬರೀಬೇಕು. ಗಾದೆಗಳು ವೇದಗಳಿಗೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ. ಈ ರೀತಿಯಾಗಿ ಗಾದೆ ಮಾತನ್ನು ಬರೆಯಬೇಕು. ಅಥವಾ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ. 3 ವರ್ಷಗಳಲ್ಲಿ ಕಲಿತದ್ದು 100 ವರ್ಷಗಳವರೆಗೆ ಎಂಬ ಗಾದೆ ಮಾತಿನಂತೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಗ್ರಹಣ ಶಕ್ತಿ, ಚುರುಕುತನ ಮೊದಲಾದ ಗುಣಗಳು ಸಹಜವಾಗಿರುತ್ತವೆ. ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು. ಒಟ್ಟು 6 ಸಂದರ್ಭಗಳು, 18 ಅಂಕಗಳು. ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ಬರೆದ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ದೇವನೂರು ಮಹಾದೇವ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ. ನಾನಾಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿನೀರು ಸಿದ್ಧಪಡಿಸಿ. ಈ ವಾಕ್ಯವನ್ನು ಸಾರಾ ಅಬೂಬಕ್ಕರ್ ಅವರು ಬರೆದ ಚಪ್ಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಮರದೋಳ್ ಎನಗಜ್ಜ ಪೇಳಿಂ ಆವುದು ಕಜ್ಜಂ. ಈ ವಾಕ್ಯವನ್ನು ರನ್ನನು ಬರೆದ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಚಲಮನೆ ಮೆರೆವೆಂ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಹಸುರು ಸಂಜೆಯಿ ಬಿಸಿಲು. ಈ ಸಾಲನ್ನು ಕುವೆಂಪುರವರು ಬರೆದ ಪಕ್ಷಿಕಾಶಿ ಕೃತಿಯಿಂದ ಆಯ್ದ ಹಸುರು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ನೊಳವಿಂಗೆ ಕುಪ್ಪೆ ವರಂ. ಈ ಸಾಲನ್ನು ಪಂಪನು ಬರೆದ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆಯ್ದ ಕೆಮ್ಮನೆ ಮೀಸೆ ಒತ್ತೆನೆ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಪದ್ಯ ಪೂರ್ಣ ಮಾಡುವುದು. ತಪ್ಪಿಲ್ಲದ ಬರೆದ ಪ್ರತಿ ಸಾಲಿಗೆ 1 ಅಂಕ, ಒಟ್ಟು 4 ಅಂಕ. ಒಂದೇ ಪದ್ಯದಿಂದ 2 ಪ್ಯಾರಾಗಳನ್ನು ಕೊಟ್ಟಿರ್ತಾರೆ. ನಮಗೆ ಯಾವುದು ಪ್ಯಾರಾ ಸುಲಭ ಅನಿಸುತ್ತೋ ಅದನ್ನು ಬರೀಬೇಕು. ಉರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರನ್. ಇದನ್ನಾದರೂ ಬರಿಬಹುದು. ಅಥವಾ ತೆಗೆದುತ್ತರಿಯಮಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ. ಇದನ್ನಾದರೂ ಬರಿಬಹುದು. ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯುವುದು. 4 ಅಂಕಗಳು. ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ ಕಡುನಂದನ ಕಟ. ಮಹಾಭಾರತದಲ್ಲಿ ಪಾಂಡವರ ಪಾಲಿನ ರಾಜ್ಯವನ್ನು ನೀಡಲು ಕೌರವನು ನಿರಾಕರಿಸುತ್ತಾನೆ. ಯುದ್ಧ ಅನಿವಾರ್ಯವೆಂದಾಗ ಧರ್ಮಪಕ್ಷಪಾತಿಯಾದ ಕೃಷ್ಣನು ಭೇದ ತಂತ್ರವನ್ನು ಬಳಸಿ ಕರ್ಣನಿಂದ ಪಾಂಡವರಿಗೆ ಅಪಾಯವಾಗದಂತೆ ಮಾಡುವುದು ಕವಿ ಕುಮಾರವ್ಯಾಸನು ಬರೆದ ಕೌರವೇಂದ್ರನ ಕೊಂದಿ ನೀನು ಪದ್ಯಪಾಠದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಪ್ರಸ್ತುತ ಕಾವ್ಯಭಾಗದಲ್ಲಿ ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಒಂದು ಕಡೆ, ಸ್ವಾಮಿನಿಷ್ಠೆಗೆ ಬದ್ಧನಾದ ಅಸಾಮಾನ್ಯನು ಶೌರ್ಯಕ್ಕೆ, ದಾನಕ್ಕೆ, ಉದಾತ್ತತೆಗೆ, ಕರುಣೆಗೆ ಹೆಸರಾಗಿದ್ದ ಕರ್ಣ ಇನ್ನೊಂದು ಕಡೆ, ಒಂದು ಕಡೆ ಕೃಷ್ಣ ಇನ್ನೊಂದು ಕಡೆ ಕರ್ಣ
ಶ್ರೀಕೃಷ್ಣನ ಪ್ರಲೋಭನೆಗೆ ಒಳಗಾಗದ ಕರ್ಣನು ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುವ ವ್ಯಕ್ತಿತ್ವದ ಹಿರಿಮೆ ಇಲ್ಲಿ ಬಿತ್ತರಗೊಂಡಿದೆ. 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ. 2 ಪ್ರಶ್ನೆಗಳು, 8 ಅಂಕಗಳು. ಈ ವರ್ಷ ನೀಲನಕಾಶ ಇರುವುದರಿಂದ ಗದ್ಯ ಭಾಗದಿಂದ ಶಬರಿ ಪಾಠದಿಂದ ಮಾತ್ರ, ಶಬರಿ ಪಾಠವನ್ನು ಬಿಟ್ಟು ಬೇರೆ ಯಾವುದೇ ಪಾಠದಿಂದ 8 ವಾಕ್ಯವನ್ನು ಕೇಳೋದಿಲ್ಲ. ಅದಕ್ಕಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಶಬರಿ ಪಾಠದಿಂದ ಮಾತ್ರ 8 ವಾಕ್ಯಗಳಲ್ಲಿ ಓದಿಕೊಳ್ಳಿ. ನೀವು ಬೇಕಾದರೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಬಹುದು. 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಶಬರಿ ಪಾಠದಿಂದನೇ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಶಬರಿ ಮತ್ತು ಶ್ರೀರಾಮನ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ? ಈ 2 ಪ್ರಶ್ನೆಗಳಲ್ಲಿ ನಮಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ಆರಿಸಿಕೊಂಡು ಬರೆಯಬೇಕು. ಇನ್ನು ಮುಂದಿನ ಪ್ರಶ್ನೆ ಪದ್ಯಭಾಗದ ಪ್ರಶ್ನೆ ಇರುತ್ತೆ. ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ, ಅಥವಾ ಜೀವನದಲ್ಲಿರಬೇಕಾದ ಧನಾತ್ಮಕ ಭಾವನೆ ಮತ್ತು ದೃಢ ಸಂಕಲ್ಪದ ಮಹತ್ವವನ್ನು GS ಶಿವರುದ್ರಪ್ಪನವರು ಸಂಕಲ್ಪಗೀತೆ ಕವನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ? ಈ 2ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿಕೊಂಡು ಬರೆಯಬೇಕು. ಪದ್ಯಭಾಗದಿಂದ ಕೇವಲ 3 ಪದ್ಯದಿಂದ 8 ವಾಕ್ಯದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸಂಕಲ್ಪಗೀತೆ, ಆಮೇಲೆ ಕೌರವೇಂದ್ರನ ಕೊಂದೆ ನೀನು, ನಂತರ ವೀರಲವ. ಈ 3 ಪದ್ಯಗಳಿಂದ 8 ವಾಕ್ಯದ ಪ್ರಶ್ನೆ ಬರಬಹುದು, ಅಥವಾ ಭಾವಾರ್ಥ ಬರಬಹುದು, ಅಥವಾ ಕಂಠಪಾಠ ಪದ್ಯ ಬರಬಹುದು. ಯಾಕಂದರೆ ಈ 3 ಪದ್ಯಗಳಿಗೆ 4 ಅಂಕ ನಿಗದಿಯಾಗಿದೆ. ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು. ಅಂಶಗಳನ್ನು ಆಧರಿಸಿ ಪ್ರತಿ ಸರಿ ಉತ್ತರಕ್ಕೆ 2 ಅಂಕಗಳು. ಒಟ್ಟು 2 ಪ್ರಶ್ನೆ 4 ಅಂಕಗಳು. ಈ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರತಕ್ಕಂತಹ ಆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. ಪತ್ರಲೇಖನ ಬರೆಯುವುದು 5 ಅಂಕಗಳು. ನಿಮ್ಮನ್ನು ಧಾರವಾಡದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ವಿಶ್ವಾಸ್ ಎಂದು ಭಾವಿಸಿಕೊಂಡು ಬೆಂಗಳೂರಿನ ನೆಹರು ತಾರಾಲಯ ವೀಕ್ಷಣೆಗೆ ಸಮಯಾವಕಾಶ ನಿಗದಿಪಡಿಸಿ ತಿಳಿಸುವಂತೆ ಕೋರಿ ಅಲ್ಲಿನ ವ್ಯವಸ್ಥಾಪಕರಿಗೆ ಪತ್ರವನ್ನು ಬರೆಯಿರಿ. ಅಥವಾ ನಿಮ್ಮನ್ನು ಹಾವೇರಿಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಚಿರಂತನ್ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ವನ ಮಹೋತ್ಸವ ಕಾರ್ಯಕ್ರಮವನ್ನು ವಿವರಿಸಿ ದಾವಣಗೆರೆಯ ಬಸವೇಶ್ವರ ಬಡಾವಣೆಯಲ್ಲಿ ವಾಸವಾಗಿರುವ ಜಯಂತ್ ಎಂಬ ಹೆಸರಿನ ಗೆಳೆಯನಿಗೆ ಪತ್ರವನ್ನು ಬರೆಯಿರಿ. ಒಂದು ವ್ಯಾವಹಾರಿಕ ಪತ್ರ ಇರುತ್ತೆ, ಅಥವಾ ಇನ್ನೊಂದು ಖಾಸಗಿ ಪತ್ರ ಇರುತ್ತೆ. ವ್ಯಾವಹಾರಿಕ ಪತ್ರದಲ್ಲಿ ಇಂದ ಇವರಿಗೆ ಮಾನ್ಯರೇ, ವಿಷಯ ಪತ್ರದ ಒಡಲು ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ. ಆಮೇಲೆ ಈ ಸಲ ತಪ್ಪದೆ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹೊರವಿಳಾಸವನ್ನು ಬರೆಯಬೇಕು. ಹೊರವಿಳಾಸ ಏನು ಅಷ್ಟೊಂದು ಕಷ್ಟ ಆಗಲ್ಲ. ಇಲ್ಲಿ ಮೇಲ್ಗಡೆ ಇರತಕ್ಕಂತಹ ಇವರಿಂದ ಇವರಿಗೆ ಇದನ್ನೇ ತಂದು ಇಲ್ಲಿ 2 ಬಾಕ್ಸ್ ಹಾಕಿ ಬರೆಯೋದು ಅಷ್ಟೇ. ಇದು ಖಾಸಗಿ ಪತ್ರ. ಕ್ಷೇಮಶ್ರೀ ಇವರಿಂದ ಇಲ್ಲಿ ದಿನಾಂಕ: ಪ್ರೀತಿಯ ಗೆಳೆಯನಾದ ಜಯಂತನಿಗೆ ನಿನ್ನ ಗೆಳೆಯ ಚಿರಂತನ್ ಮಾಡುವ ವಂದನೆಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀನು ಅಲ್ಲಿ ಕ್ಷೇಮವಾಗಿರುವೆ ಎಂದು ನಂಬಿರುತ್ತೇನೆ. ಈ ರೀತಿಯಾಗಿ ಪತ್ರವನ್ನು ಪ್ರಾರಂಭಿಸಬೇಕು. ಆಮೇಲೆ ಇಂತಿ ನಿನ್ನ ಪ್ರೀತಿಯ ಗೆಳೆಯ. ಆಮೇಲೆ ಖಾಸಗಿ ಪತ್ರಕ್ಕೂ ಸಹಿತ ಹೊರವಿಳಾಸವನ್ನು ಬರಿಬೇಕು. ಪ್ರಬಂಧ ಬರವಣಿಗೆ, ಇದಕ್ಕೆ 5 ಅಂಕಗಳು. ನಿಮಗೆ ಪರೀಕ್ಷೆಯಲ್ಲಿ 2 ಪ್ರಬಂಧಗಳನ್ನು ಕೊಟ್ಟಿರುತ್ತಾರೆ. ಸಾಮಾಜಿಕ ಪಿಡುಗುಗಳು ಅಥವಾ ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು, ಪೀಠಿಕೆ, ಆಮೇಲೆ ವಿಷಯ ನಿರೂಪಣೆ ಆದಮೇಲೆ ಉಪಸಂಹಾರ. ಈ 3 ಹಂತಗಳು ಪ್ರಬಂಧದಲ್ಲಿ ಇರಲೇಬೇಕು. ಅಥವಾ ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು, ಪೀಠಿಕೆ: ಹೆಣ್ಣು ಮಕ್ಕಳು ದೇಶದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಸುಕನ್ಯಾ ಸಮೃದ್ಧಿ ಯೋಜನೆ:
ಹೆಣ್ಣು ಮಗುವಿನ ಹೆಸರಲ್ಲಿ ತೆರೆಯಲಾಗುವ ಉಳಿತಾಯ ಖಾತೆ ಹೆಣ್ಣು ಮಗುವಿನ ಭವಿಷ್ಯಕ್ಕಾಗಿ ಹಣವನ್ನು ಉಳಿತಾಯ ಮಾಡಲು, ಉತ್ತಮ ಬಡ್ಡಿದರ ನೀಡಲು ಮತ್ತು ತೆರಿಗೆ ವಿನಾಯಿತಿ ಒದಗಿಸಲು ಸಹಾಯ ಮಾಡುತ್ತದೆ. ಮಹಿಳಾ ಸ್ವಸಹಾಯ ಸಂಘಗಳು ಸ್ವ ಉದ್ಯೋಗ ಮತ್ತು ಆರ್ಥಿಕ ಸ್ವಾವಲಂಬನೆಗಾಗಿ ಸರ್ಕಾರದಿಂದ ನೆರವು ನೀಡಲಾಗುತ್ತದೆ. ಹೆಣ್ಣು ಮಕ್ಕಳ ಶಿಕ್ಷಣದ ಪ್ರಗತಿಯಲ್ಲಿ ಇನ್ನೂ ಹಲವು ಸಮಸ್ಯೆಗಳಿವೆ. ಮಾತೃಪೂರ್ಣ ಯೋಜನೆ, ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದಿರಿಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಪೌಷ್ಟಿಕಾಂಶಯುಕ್ತ ಮಧ್ಯಾಹ್ನದ ಊಟ ನೀಡಲಾಗುತ್ತದೆ. ಬಾಲಿಕಾ ಸಮೃದ್ಧಿ ಯೋಜನೆ 1997ರ ನಂತರ ಜನಿಸಿದ ಬಡತನ ರೇಖೆಗಿಂತ ಕೆಳಗಿರುವ ಹೆಣ್ಣು ಮಕ್ಕಳಿಗೆ ಹಣಕಾಸಿನ ನೆರವು ನೀಡುತ್ತದೆ. ಕೊನೆಗೆ ಉಪಸಂಹಾರ: ಶಿಕ್ಷಣವು ಮೂಲಭೂತ ಹಕ್ಕು, ಇದು ಹೆಣ್ಣಿನ ಸಬಲೀಕರಣಕ್ಕೆ ಸಾಧನವಾಗಿದೆ. ಈ ರೀತಿಯಾಗಿ ಪ್ರಬಂಧವನ್ನು ಬರೀಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನಿಮ್ಮ ಸ್ನೇಹಿತರಿಗೂ ಸಹಿತ ಇದನ್ನು ಶೇರ್ ಮಾಡಿ ಅಥವಾ ಹಂಚಿಕೊಳ್ಳಿ. ಧನ್ಯವಾದಗಳು.